नमस्कार, केपी न्यूज के विशेष रिपोर्ट में आपका स्वागत है। मैं हूं पूजा आपके साथ। बीदर एसपी प्रदीप गुंटिया आईपीएस ने आज बीदर जिला पुलिस परेड ग्राउंड में प्रेस मीट कर जानकारी दी कि बीदर जिले में कुल 9 पुलिस स्टेशनों में दर्ज वाहन चोरी, सोना और चांदी, चंदन की लकड़ी और मवेशी, पानी पंप सेट और नकदी के कुल मिलकर 20 मामलों में 25 आरोपियों को गिरफ्तार कर लिया गया है। जब्त की गई कुल संपत्ति 43,87,100 रूपये बताई जा रही है। हुमनाबाद पुलिस स्टेशन में 7 मामले दर्ज कर 5,78,500 की जब्ती, 3 आरोपी गिरफ्तार। बसपा कल्याण पुलिस स्टेशन में 2 मामले दर्ज कर 60,000 की जब्ती, 2 आरोपी गिरफ्तार। ऐसे ही कमलनगर पुलिस स्टेशन में 1 मामले दर्ज कर 1,50,000 की जब्ती, 4 आरोपी गिरफ्तार। भालकी से रूरल पुलिस स्टेशन में 2 मामले दर्ज कर 62,600 की जब्ती, 2 आरोपी गिरफ्तार। भालकी टाउन पुलिस स्टेशन में 1 मामला दर्ज कर 6,87,000 की जब्ती, 2 आरोपी गिरफ्तार। औराद पुलिस स्टेशन में 2 मामले दर्ज कर 9,29,000 की जब्ती, 3 आरोपी गिरफ्तार। तनूर पुलिस स्टेशन में 1 मामला दर्ज कर 9,15,000 की जब्ती, 3 आरोपी गिरफ्तार। न्यूटन पुलिस स्टेशन में 1 मामला दर्ज कर 5,75,000 की जब्ती, 2 आरोपी गिरफ्तार। गांधीगंज पुलिस स्टेशन में 3 मामले दर्ज कर 4,30,000 की जब्ती कर 3 आरोपियों को गिरफ्तार कर लिया गया है। जब्ती की गई सामग्री इस प्रकार है: नकद राशि 11,000, कुल कीमत 11,000। सोने के आभूषण 75 ग्राम, जिसकी कुल कीमत है 5,95,000। चांदी के आभूषण 25 ग्राम, जिसकी कुल कीमत 21,500 रूपये। जानवर जिसमें 28 बकरी, जिसकी कुल कीमत 1,50,000 बताई जा रही है। पानी के पंप सेट 2, कुल कीमत 40,000। 2 पहिया वाहन 69, कुल कीमत 35,57,000। चंदन की लकड़ी 7 किलो, जिसकी कुल कीमत 12,600। इन कुल मामलों में जब्त की गई राशि 43,87,100 बताई गई है। एसपी प्रदीप गुंटिया आईपीएस ने यह जानकारी दी। इस अवसर पर महेश मेघनवर, एडिशनल एसपी मल्लिकार्जुन पुजारी, एडिशनल एसपी बीदर डीएसपी शिवन गौड़ा पाटिल के साथ पुलिस अधिकारी व कर्मचारी उपस्थित थे। केपी न्यूज के लिए कैमरामैन पुपुराज के साथ खुसरू अहमद और एंकर पूजा की रिपोर्ट। ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾಪರ್ಟಿ ಪೆರೇಡ್ ಅನ್ನು ಇಟ್ಕೊಂಡಿದ್ದೇವೆ ಹಾಗೂ ಪಿಕ್ ಪಾಕೆಟಿಂಗ್ ಹಾಗೂ ಕೆಲವು ಕಡೆ ಜಾನುವಾರುಗಳು ನಮ್ಮ ಕುರಿಗಳು ಕಳ್ಳತನ ಈ ರೀತಿ ಆಗಿದ್ದಾವೆ ಹಾಗೂ ಕೆಲವೊಂದು ಕಡೆ ಈವನ್ ಸ್ಯಾಂಡಲ್ವುಡ್ ಕಳ್ಳತನವೂ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಥೆಫ್ಟ್ಗಳಾಗಿದ್ದಾವೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಔರಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಭಾಲ್ಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಧನುರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಗೂ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಥೆಫ್ಟ್ ಆಗಿದೆ. ಒಟ್ಟಿನಲ್ಲಿ ನಾವು 69 ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ. ಡಿಫ್ರೆಂಟ್ ಕೇಸುಗಳಲ್ಲಿ ಆರೋಪಿಗಳನ್ನು ಹಿಡಿದಿದ್ದೇವೆ, ಕಾನೂನುಗೊಪ್ಪಿಸಿದ್ದೇವೆ. ಸುಮಾರು 43,87,100 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನು ನಾವು ಒಟ್ಟಿನಲ್ಲಿ ಇವತ್ತು ರಿಕವರಿ ಮಾಡಿದ್ದೇವೆ. ಅದರಲ್ಲಿ ನಗದು 11,000 ನಗದು, ಒಂದು ಪಿಕ್ ಪಾಕೆಟಿಂಗ್ ಕೇಸ್ ಆಗಿದೆ ಬಾಲ್ಕಿಯಲ್ಲಿ, ಆಮೇಲೆ ಇನ್ನೊಂದು HBT ಕೇಸಲ್ಲಿ ಮಿಕ್ಕಿದ 9,000 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ. ಹಾಗೂ ಗೋಲ್ಡ್, ಬಂಗಾರ 75 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ, ಅಮೌಂಟಿಂಗ್ ಟು 5,95,000. ಹಾಗೂ ಬೆಳ್ಳಿ 25 ತೊಲೆ ಬೆಳ್ಳಿ ಹಾಗೂ 28 ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನಲ್ಲಿ. ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ 2 ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಪಂಪ್ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 1 ಶ್ರೀಗಂಧದ ಮರ 7 kg, ಅರೌಂಡ್ 7 kg ಪೀಸ್ ಪಾರ್ಷಿಯಲಿ ರಿಕವರ್ ಆಗಿದೆ, ಇನ್ನೂ ರಿಕವರಿ ಆಗಬೇಕಿದೆ. ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತದೆ. ಇದು ಒಂದು ಹೊಲದಿಂದ ಕಳುವು ಮಾಡಿಕೊಂಡು ಹೋಗಿರ್ತಾರೆ. ಅದರಲ್ಲಿ 2 MOBಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ. ಅವರು ಸ್ವಲ್ಪ ಹಳೆಯ MOBಗಳು, ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ, ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳ್ಳತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ. ರಿಸೀವರು ಇನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ. ಸೊ ಪಾರ್ಷಿಯಲ್ ರಿಕವರಿ ಮಾತ್ರ ಆಗಿದೆ, ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೀವಿ ನಾವು. ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದರೆ ಸುಮಾರು 8 MOBಗಳು, ಅಂದರೆ ಹ್ಯಾಬಿಚುವಲ್ ಆಗಿ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ MOBಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ. 8 ಆರೋಪಿಗಳು. ಇವ್ರದ್ದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು, ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು
ಬ್ರೇಕ್ ಮಾಡೋದು, ಕಾಲ್ನಲ್ಲಿ ಸೈಡ್ ಲಾಕ್ನ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳತನ ಮಾಡ್ತಾರೆ ಇವರು. ಹಾಗೂ ಮಿಕ್ಕಿದ 5 ಆರೋಪಿಗಳು ತೆಲಂಗಾಣ ಎಂಒಬಿಗಳಾಗಿರ್ತಾರೆ. ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮಾರೆಡ್ಡಿಯಲ್ಲಿ ಬೇರೆ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿವರೆಗೂ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ನಮ್ಮ ಬೀದರ್ ಪೊಲೀಸರಿಗೆ ಸಿಕ್ಕಿದ್ದಾರೆ ಅವರು ಮೊದಲನೇ ಸತಿ. ಜಹೀರಾಬಾದಿಂದ 3 ಜನರು ಹಾಗೂ ಕಾಮಾರೆಡ್ಡಿಯಿಂದ 2. ಇವರನ್ನು ಕೂಡ ನಾವು ಜೆಸಿಗೆ ಕಳಿಸಿದ್ದೇವೆ. ನಮ್ಮಲ್ಲಿ ಕೂಡ MOB ಕಾರ್ಡ್ ಓಪನ್ ಮಾಡ್ತೇವೆ ನಾವು ಈಗಲೇ ಕಾನೂನಿಗೆ ಒಪ್ಪಿಸಿದ ನಂತರ. ಹಾಗೂ ಸುಮಾರು 28 ಕುರಿಗಳನ್ನು ನಮ್ಮ ಕಮಲ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಳ್ಳತನ ಮಾಡಿಕೊಂಡು ಟಾಟಾ ಮ್ಯಾಕ್ಸ್ ವೆಹಿಕಲಲ್ಲಿ ಸಾಗಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾಗ ನಮ್ಮ ಕಮಲ್ ನಗರ ಪೊಲೀಸರು ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ 28 ಕುರಿಗಳನ್ನು ರಿಕವರ್ ಮಾಡಿರ್ತಾರೆ. ಸೊ ಆ ಕೇಸ್ ಕೂಡ ನಾವು ಯಶಸ್ವಿಯಾಗಿ ನಮ್ಮ ಬೀದರ್ ಪೊಲೀಸರು ಭೇದಿಸ್ತಾರೆ. ಸೊ ಟೋಟಲಿ ಪ್ರಾಪರ್ಟಿ ವರ್ತ್ 43,87,100 rupees ರಿಕವರ್ ಮಾಡಿ ಕೋರ್ಟ್ ಮುಖಾಂತರ ನಾವು ಕಳ್ಕೊಂಡವರಿಗೆ ನಾವು ಒಪ್ಪಿಸ್ತೇವೆ. ಆ್ಯಂಡ್ ಈ ಎಲ್ಲ ಕೇಸ್ಗಳಲ್ಲಿ ನಾವು ಸುಮಾರು 25 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ, ಕಾನೂನಿಗೆ ಒಪ್ಪಿಸಿದ್ದೇವೆ. JCಯಲ್ಲಿದ್ದಾರೆ ಈಗ. ಆ್ಯಂಡ್ ಇನ್ನು ಮುಂದೆ ಕೂಡ ಅವರು ಯಾವುದೇ ರೀತಿಯ ಕೃತ್ಯದಲ್ಲಿ ಭಾಗಿಯಾಗದಂತೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಆಗಲಿ, ಬೈಂಡ್ ಓವರ್ ಕೇಸಸ್ ಆಗಲಿ ಮಾಡ್ತೇವೆ. ನಾವು ಅವರ ಮೇಲೆ ನಿಗಾ ಇಡ್ತೇವೆ ನಾವು.